ಅಲ್ಲಿ ನನ್ನ ಅಭಿಪ್ರಾಯ ನೆನ್ನೆನೇ ಹೇಳಿದ್ದೀನಿ. ಇವತ್ತು ಬಿ ಜೆ ಪಿಯ ಸ್ನೇಹಿತರುಗಳು ಧರ್ಮಸ್ಥಳಕ್ಕೆ ಹೋಗಿ ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು ಅನ್ನೋದೇನಿದೆ, ಕರೀತಕ್ಕಂಥದ್ದು ತಪ್ಪು ಅಂತ ನಾನೇನು ಹೇಳಲ್ಲ. ಆದರೆ ನನ್ನ ಅಭಿಪ್ರಾಯದಲ್ಲಿ ಮುಗಿದೋಗಿರೋ ಅಧ್ಯಾಯ. ಯಾಕೆಂದರೆ ಈ ಸರ್ಕಾರದಲ್ಲಿ ಯಾರನ್ನು ಬೇಕಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಯಾರಿಗೆ ಬೇಕಾದರೂ ಯಾವ ರೀತಿಯ ಆಮಿಷಗಳನ್ನು ಒಡ್ಡಿ ಅವರನ್ನು ಬದಲಾವಣೆ ಮಾಡ್ಕೋಬೋದು ಅಂತಕ್ಕಂಥವ್ರು ಎಕ್ಸ್ಪರ್ಟ್ಗಳಿದ್ದಾರೆ. ಅದರಿಂದ ಈ ಒಂದು ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಏನಾಗಿದೆ, ಇದೇನು ಹೊಸದಲ್ಲ. ಇವತ್ತು ಪಕ್ಕದಲ್ಲಿ ಅದು ಯಾವುದೋ ಜಾರ್ಖಂಡಲ್ಲಿ ಕಾಂಗ್ರೆಸ್ದೇ ಆಗಿದೆಯಲ್ಲ. ಇಲ್ಲಿ ಪ್ರಶ್ನೆ ಇರೋದು ಮ್ಯಾನ್ ಪವರು, ಮಸಲ್ ಪವರು, ಮನಿ ಪವರು. ಇದರಲ್ಲಿ ಏನು ಬೇಕಾದರೂ ಮಾಡ್ತಾರೆ. ಈ ಚುನಾವಣೆಯಿಂದ ನಾನು ಬಿ ಜೆ ಪಿಯ ನನ್ನ ಮಿತ್ರ ಪಕ್ಷದ ಸ್ನೇಹಿತರಿಗೂ ಹೇಳ್ತೇನೆ, ಯಾರೂ ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗೋದು ಬೇಡ. ನಾನೀಗಾಗಲೇ ಮಾಡಾಯಿತು. ಇನ್ನು ನೋಡಿ, ಈಗ ನಮ್ಮ ಪಕ್ಷದ ಒಂದು ಕ್ರಾಸ್ ವೋಟಿಂಗ್ ಏನಿದೆ, ಮಾರನೇ ದಿವಸಲೇ ನನ್ನ ಪಕ್ಷದ 17 ಶಾಸಕರಿಗೂ ಬರಲಿಕ್ಕೆ ಹೇಳಿದೆ. 17 ಶಾಸಕರುಗಳು ಎಲ್ಲರೂ ಶಿಸ್ತುಬದ್ಧವಾಗಿ ಬಂದು ಹಾಜರಾತಿ ಮಾಡಿ ಅವರೆಲ್ಲ ನಮಗೆ